ಲೇಡೀಸ್ ಅಂಡ್ ಜೆಂಟಲ್ಮನ್, ರಾಜ್ಯದಲ್ಲಿ ಬೈ ಎಲೆಕ್ಷನ್ ಚುನಾವಣೆ ಮುಗಿದ ಹಿನ್ನೆಲೆಯಲ್ಲೇ ಕಾಂಗ್ರೆಸ್ ಪಕ್ಷದಲ್ಲಿ ದೊಡ್ಡ ಮಟ್ಟದ ರಾಜಕೀಯ ಬೆಳವಣಿಗೆಗಳಾಗ್ತಾ ಇವೆ. ಈಗಾಗಲೇ ತಮಗೆ ಸಚಿವ ಸ್ಥಾನ ಬೇಕು ಅಂತ ದೊಡ್ಡ ಮಟ್ಟದಲ್ಲಿ ದನಿ ಎತ್ತಿರತಕ್ಕಂಥ ಹಿರಿಯ ಶಾಸಕರು ಮತ್ತು 2, 3, 4, 5 ಬಾರಿ ಶಾಸಕರಾಗಿ ಆಯ್ಕೆಯಾಗಿದ್ದು ಸಚಿವರಾಗದೇ ಇರತಕ್ಕಂಥವರು ಈಗ ಮತ್ತೆ ತಮ್ಮ ದನಿಯನ್ನು ಎತ್ತಿಬಿಟ್ಟಿದ್ದಾರೆ. ಹಾಗಾಗಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ವಿರುದ್ಧ ಅವರು ಸಿಡಿಲಿಕ್ಕೆ ತಯಾರಾಗಿದ್ದಾರೆ. ಹೈಕಮಾಂಡ್ ಎದುರುಗಡೆನೆ ತಮ್ಮ ಹಕ್ಕೊತ್ತಾಯವನ್ನ ಮತ್ತು ಮಂತ್ರಿಗಿರಿಯ ಲಾಬಿಯನ್ನು ಮಾಡಲಿಕ್ಕೆ ಅವರು ಈಗಾಗಲೇ ತಯಾರಾಗಿರ್ತಕ್ಕಂಥದ್ದು. ಹಾಗಾಗಿ ಈ ದೊಡ್ಡ ಮಟ್ಟದ ಬೆಳವಣಿಗೆಗೆ ಕಾರಣ ಏನು, ಯಾರು ಮತ್ತು ಏನಾಗುತ್ತೆ ಮತ್ತು ಈ ಹಿರಿಯ ಸಚಿವರ ರಾಜಕೀಯ ಮುಂದಿನ ನಡೆ ಏನಾಗಿರುತ್ತೆ ಅನ್ನೋದ್ರ ಕುರಿತಂತೆ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತೀನಿ. ನೀವು ನೋಡ್ತಿದ್ದೀರಾ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನಿಮ್ಮ ಫೋಕಸ್ ಟಿವಿ. ಇದು ಎಕ್ಸ್ಪ್ಲೈನರ್. ನಾನು ಹಬೀಬ್ ದಂಡಿ. ಎಸ್ ವೀಕ್ಷಕರೇ, ಈಗಾಗಲೇ 3-4 ಸುತ್ತಿನ ಒಂದು ಮೀಟಿಂಗನ್ನು ಹಿರಿಯ ಶಾಸಕರು ಮಾಡಿಬಿಟ್ಟಿದ್ದಾರೆ. ಅದು ಅಶೋಕ್ ಪಟ್ಟಣ್ ಅವರಿಂದ ಹಿಡಿದು ರಾಯಭಾಗದ ಶಾಸಕ, ಅಲ್ಲಿಂದ ಶಾಂತಿನಗರ, ಬೆಂಗಳೂರಿನ ಶಾಂತಿನಗರದ ಶಾಸಕ ಎನ್ ಎ ಹ್ಯಾರಿಸ್ ಇಂದ ಹಿಡಿದು ಮೈಸೂರಿನ ಶಾಸಕ ತನ್ವೀರ್ ಸೇಠ್ ಅವರಿಂದ ಹಿಡಿದು ಈ ರೀತಿ ಎಚ್ ಸಿ ಬಾಲಕೃಷ್ಣ ಮಾಗಡಿ ಶಾಸಕ ಮತ್ತು ಎಚ್ ಎಂ ರೇವಣ್ಣ, ಜೊತೆಗೆ ಜಯಚಂದ್ರ, ಟಿ ಬಿ ಜಯಚಂದ್ರ ಮಾಜಿ ಸಚಿವರು, ಅವರು ಕೂಡ ಈಗ ಸಚಿವ ಸ್ಥಾನದ ಪಟ್ಟಿಯಲ್ಲಿ ಇರತಕ್ಕಂಥದ್ದು. ಹೀಗೆ ಹಲವಾರು ಜನ, ಸುಮಾರು ಒಂದು 35ರಿಂದ 40 ಜನ ಶಾಸಕರು, ಅರಸೀಕೆರೆಯ ಶಿವಲಿಂಗೇಗೌಡರು ಎಲ್ಲರೂ ಸೇರ್ಕೊಂಡ್ಬಿಟ್ಟು ಈಗಾಗಲೇ ಒಂದು ದೊಡ್ಡ ಮಟ್ಟದ ತೀರ್ಮಾನಕ್ಕೆ ಬಂದಿದ್ರು. ಮಧ್ಯದಲ್ಲಿ ಈ ಬೈ ಎಲೆಕ್ಷನ್ ಬಂದುಬಿಡ್ತು. ಹಾಗಾಗಿ ಇವರೆಲ್ಲರ ಬಾಯಿ ಅಂದರೆ ಒಂದು ರೀತಿ ಗಪ್ಚುಪ್ ಆಗಿಬಿಟ್ಟಿತ್ತು. ಒಮ್ಮೆ ಗೆದ್ದವರು, 2 ಬಾರಿ ಗೆದ್ದವರು ಅಥವಾ ಹೊಸ ಶಾಸಕರು ಕೂಡ ಸುಮಾರು 30ರಿಂದ 35 ಜನ ತಮಗೂ ಕೂಡ ಸಚಿವ ಸ್ಥಾನ ಬೇಕು, ನೀವು ಕೊಡಿ ಅನ್ನೋಂಥ ಒಂದು ಆಗ್ರಹವನ್ನು ಮಾಡಿದ ಬೆನ್ನಲ್ಲೇ ಈ ಹಿರಿಯ ಶಾಸಕರು ಕೂಡ ಹಲವಾರು ಬಾರಿ ಗೆದ್ದಿರ್ತಕ್ಕಂಥವ್ರು, 2 ಬಾರಿ, 3 ಬಾರಿ, 4 ಬಾರಿ, 5 ಬಾರಿ, 6 ಬಾರಿ ಗೆದ್ದಿರ್ತಕ್ಕಂಥವ್ರು ಕೂಡ ಇನ್ನೂ ಶಾಸಕರಾಗಿಲ್ಲ, ಶಾಸಕರಾಗಿರ್ತಕ್ಕಂಥವ್ರು ಸಚಿವರಾಗದೇ ಇರತಕ್ಕಂಥವ್ರು. ಈಗ ತನ್ವೀರ್ ಸೇಠ್ ಅವರನ್ನ ಗಮನದಲ್ಲಿ ಇಟ್ಕೋಬಹುದು ನಾವು. ಮತ್ತೆ ನಾಡಗೌಡರು ಅಂತಂದೇಳಿ ಇದ್ದಾರೆ, ಅವರು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿಯಾಗಿರ್ತಕ್ಕಂಥದ್ದು. ಹಾಗಾಗಿ ಇವರೆಲ್ಲ ಸೇರಿಕೊಂಡು ಹೈಕಮಾಂಡ್ ಮೇಲೆ ದೊಡ್ಡ ಮಟ್ಟದ ಒತ್ತಡವನ್ನು ಹಾಕ್ಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು. ಮೊದಲ ಬಾರಿ, 2ನೇ ಬಾರಿ ಗೆದ್ದಿರ್ತಕ್ಕಂಥವ್ರು ಅವ್ರ ಹೈಕಮಾಂಡ್ ಅನ್ನ, ಇವರ ಮಾತನ್ನ ಅಥವಾ ಪ್ರೆಷರನ್ನ ಎಷ್ಟು ಮಟ್ಟಿಗೆ ಹೈಕಮಾಂಡ್ ಒಪ್ಕೊಳ್ಳುತ್ತೋ ಇಲ್ಲೋ ಗೊತ್ತಿಲ್ಲ. ಆದ್ರೆ ಈ ಸೀನಿಯರ್ ನಾಯಕರಿದಾರಲ್ಲ, ಇವರ ಮಾತನ್ನ ಒಪ್ಕೊಳ್ಳೇಬೇಕಾಗುತ್ತೆ. ಹಾಗಾಗಿ ಈಗ ಮತ್ತೊಮ್ಮೆ ಇವರೆಲ್ಲರೂ ಕೂಡ ಒಗ್ಗಟ್ಟಾಗಿದ್ದಾರೆ. ನಿನ್ನೆ ಮತ್ತೊಂದು ಮೀಟಿಂಗ್ ಅನ್ನು ಕೂಡ ಮಾಡಿದ್ದಾರೆ. ಇದಲ್ಲದೆ ಈಗ ಏನು ಬೈ ಎಲೆಕ್ಷನ್ ಒಂದು ರಿಸಲ್ಟ್ ಬಂದ ನಂತರ ಮತ್ತೆ ದೆಹಲಿಗೆ ಹೋಗಿ ಹೈಕಮಾಂಡ್ ಮೇಲೆ ಒತ್ತಡವನ್ನು ಹಾಕುವಂತಹ ಎಲ್ಲ ಸಾಧ್ಯತೆಗಳನ್ನ ಇರತಕ್ಕಂಥದ್ದು. ಅವರು ಈ ಬಗ್ಗೆ ತೀರ್ಮಾನವನ್ನು ಕೂಡ ತೆಗೆದುಕೊಂಡಿದ್ದಾರೆ. ಇದು ಪಕ್ಷ ವಿರೋಧಿ ಹೋರಾಟ ಅಲ್ಲ ಅನ್ನುವಂಥದ್ದನ್ನು ಕೂಡ ಅವರು ಸ್ಪಷ್ಟಪಡಿಸಿದ್ದಾರೆ. ಮತ್ತು ಯಾರದೇ ಯಾವುದೇ ನಾಯಕತ್ವದ ವಿರುದ್ಧದ ಹೋರಾಟನೋ ಅಲ್ಲ, ಆ ಬಗ್ಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಡಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅಂದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿರಬೇಕು ಅಥವಾ ಇರಬಾರ್ದು, ಅವ್ರು ಇಳಿಬೇಕು ಅನ್ನುವಂಥದ್ದು, ಅಥವಾ ಡಿ ಕೆ ಶಿವಕುಮಾರ್ ಅಧಿಕಾರಕ್ಕೆ ಬರಬೇಕು ಬರಬಾರ್ದು, ಇದ್ಯಾವುದೂ ಅಲ್ಲ. ನಾವು ನಮಗೆ ಸಿಗಬೇಕಾಗಿರ್ತಕ್ಕಂಥ ನ್ಯಾಯ, ಹಕ್ಕನ್ನು ನಾವು ಕೇಳ್ತಾ ಇದ್ದೀವಿ. ಯಾಕಂದರೆ ಇಲ್ಲಿವರೆಗೂ ಕಾದು 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 ಕುಳಿತಿದ್ದು ಸಾಕಾಗೋಯ್ತು. ಇನ್ಮೇಲಾದರೂ ನಮಗೆ ನ್ಯಾಯ ಬೇಕು ಅನ್ನೋ ಒಂದು ಮಾತನ್ನ ಇಟ್ಕೊಂಡು ಅವರು ತಮ್ಮ ಹಕ್ಕೊತ್ತಾಯಕ್ಕೆ ಹೊರಟಿರ್ತಕ್ಕಂಥದ್ದು. ಈಗಾಗಲೇ ನೋಡಿ, 2-2.5 ವರ್ಷಕ್ಕೆ ಮತ್ತೆ ಕ್ಯಾಬಿನೆಟ್ ರಿಶಫಲ್ ಆಗುತ್ತೆ, ಮತ್ತೆ ಅವಕಾಶ ಸಿಗುತ್ತೆ ಅನ್ನೋಂಥ ಮಾತು ಕೇಳಿ ಬಂದಿತ್ತು. ಆದರೆ 3 ವರ್ಷ ಆಗ್ತಾ ಬರ್ತಾ ಇದೆ. ಇದು ಏಪ್ರಿಲ್ ತಿಂಗಳು, ಮುಂದಿನ ತಿಂಗಳು ಮೇ ತಿಂಗಳಿಗೆ ಈ ಕಾಂಗ್ರೆಸ್ ಸರ್ಕಾರ ಬಂದು 3 ವರ್ಷ ತುಂಬುತ್ತೆ. 3 ವರ್ಷ ಆದರೂ ಕೂಡ ನಮಗೆ ಮತ್ತೆ ಕ್ಯಾಬಿನೆಟ್ ರಿಶಫಲ್ ಆಗಿಲ್ಲ, ಸಚಿವ ಸಂಪುಟ ಪುನರ್ರಚನೆ ಆಗಲಿ, ವಿಸ್ತರಣೆ ಆಗಲಿಲ್ಲ, ನಮಗೆ ಅವಕಾಶ ಸಿಗ್ತಾ ಇಲ್ಲ. ಇರುವಂಥದ್ದು 2 ವರ್ಷ, ಅದರಲ್ಲೂ ಕೊನೆ ವರ್ಷ ಎಲೆಕ್ಷನ್ ಇಯರ್ ಅಂತ ಕರೆಯಲಾಗುತ್ತೆ. ಸಚಿವರಾದರೂ ಕೂಡ ಕೇವಲ ಆ ಅಧಿಕಾರವನ್ನು ನಾವು ನಡೆಸುವಂಥದ್ದು ಕೇವಲ 1 ವರ್ಷ ಇರುತ್ತೆ. ಯಾಕಂದರೆ ಎಲೆಕ್ಷನ್ ಪ್ರಿಪ್ರೇಷನ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಈ ಕೂಡಲೇ ತತ್ಕ್ಷಣವೇ ನಮ್ಮ ಕೋರಿಕೆಯನ್ನು ಮನ್ನಣೆ ಕೊಡಬೇಕು ಅನ್ನುವಂಥ ಒಂದು ಆಗ್ರಹವನ್ನು ಮಾಡ್ತಾ ಇದ್ದಾರೆ. ಇದಲ್ಲದೆ ಈಗ ಸ್ವತಃ ಎಚ್ ಸಿ ಬಾಲಕೃಷ್ಣ ಹೇಳೋ ಹಾಗೆ ಈಗಾಗಲೇ ನಾವು ಒಗ್ಗಟ್ಟಾಗಿದ್ದೀವಿ. ಇದೇ ಮೇ 4ರ ನಂತರ ಏನು ಬೈ ಎಲೆಕ್ಷನ್ ರಿಸಲ್ಟ್ ಬರುತ್ತಲ್ಲ, ಅದರ ನಂತರ ನಾವು ಸುಮಾರು ಒಂದು 40-45 ಜನ ಹಿರಿಯ ಶಾಸಕರು ಹೋಗ್ತೀವಿ, ಹೈಕಮಾಂಡ್ ಅವರಿಗೆ ಕೇಳ್ತೀವಿ ಅನ್ನೋಂಥ ಮಾತನ್ನು ಹೇಳ್ತಿದ್ದಾರೆ. ಇದರಲ್ಲಿ ನಮಗೆ ಎಲ್ರಿಗೂ ಕೊಡಬೇಕಂತಲ್ಲ, ಸುಮಾರು ಒಂದು 20 ಜನಕ್ಕೆ, ಅರ್ಧ ಜನಕ್ಕಾದರೂ ಸಿಕ್ಕರೂ ಪರವಾಗಿಲ್ಲ, ನಮಗೆ ಖುಷಿ, ಇವ್ರಿಗೆ ಕೊಡಿ ಅನ್ನುವಂಥ ಮಾತನ್ನು ನಾವು ಹೇಳ್ತಾ ಇಲ್ಲ ಅನ್ನುವಂಥ ಮಾತನ್ನು ಎಚ್ ಸಿ ಬಾಲಕೃಷ್ಣ ಹೇಳಿರ್ತಕ್ಕಂಥದ್ದು. ಅಶೋಕ್ ಪಟ್ಟಣ್ ಕೂಡ ಇದನ್ನು ಹೇಳ್ತಿದ್ದಾರೆ. ತನ್ವೀರ್ ಸೇಠ್ ಅಂತೂ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ 6 ಬಾರಿ ಗೆದ್ದಿದ್ದೀನಿ ನಾನು, ನನಗೆ ಸಚಿವ ಸ್ಥಾನ ಅಲ್ಲ, ಮುಖ್ಯಮಂತ್ರಿ ಆಗಲಿಕ್ಕೆ ನಾನು ಅರ್ಹನಾಗಿದ್ದೀನಿ, ನನ್ನನ್ನು ಯಾಕೆ ಪರಿಗಣಿಸ್ತಾ ಇಲ್ಲ ಅನ್ನುವಂಥ ಎಚ್ಚರಿಕೆಯನ್ನು ಕೂಡ ಕೊಟ್ಟು ಬಿಟ್ಟಿದ್ದಾರೆ. ಈಗಾಗಲೇ 2-3 ಬಾರಿ
JDS-ನಿಂದ ಗೆದ್ದು ಶಾಸಕರಾಗಿದ್ದಂಥ ಶಿವಲಿಂಗೇಗೌಡರು ಅರಸೀಕೆರೆಯಿಂದ ಅವರು ಅಲ್ಲಂತೂ ಸಚಿವರಾಗಲಿಲ್ಲ. ಕಾಂಗ್ರೆಸ್ ಪಕ್ಷಕ್ಕೆ ಅದೇ ಆಸೆ ಇಟ್ಕೊಂಡು ಬಂದರು, ಇಲ್ಲೂ ಕೂಡ ಅವಕಾಶ ಸಿಗ್ತಿಲ್ಲ, ಅವರು ಹತಾಶರಾಗಿದ್ದಾರೆ. ಈ ಥರ ಶಿವಲಿಂಗೇಗೌಡರು, ತನ್ವೀರ್ ಸೇಠು, NA ಹ್ಯಾರಿಸು ಅಥವಾ HC ಬಾಲಕೃಷ್ಣ ಈ ಥರ ಕಾದುಕೊಳ್ತಿರ್ತಕ್ಕಂಥ ಚಾತಕ ಪಕ್ಷಿಯಂತೆ ಕಾದುಕೊಳ್ತಿರ್ತಕ್ಕಂಥವರು ಸಚಿವ ಸ್ಥಾನಕ್ಕೆ ಬಹಳ ಜನ ಇದ್ದಾರೆ. ಈಗಾಗಲೇ ಒಂದಷ್ಟು ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ಆಗಿರ್ತಕ್ಕಂಥ ಪರ್ಫಾರ್ಮೆನ್ಸ್ ಫೇಲ್ಯೂರ್ ಅನ್ನುವಂಥ ಕಾರಣವನ್ನು ನೀಡಿ ಕೆಲವು ಸಚಿವರನ್ನು ಕೈ ಬಿಡುವಂತಹ ಸಾಧ್ಯತೆ ಇರತಕ್ಕಂಥದ್ದು ಈ ಹಂತದಲ್ಲಿ ನಮಗೆ ಪರಿಗಣಿಸಿ ಅನ್ನುವಂಥ ಒಂದು ಮಾತನ್ನು ಆಗ್ರಹವನ್ನು ಕೂಡ ಅವರು ಮಾಡ್ತಾ ಇದ್ದಾರೆ. ಇದೆಲ್ಲರಿಗೂ ಕೂಡ ಒಂದು ರೀತಿ ಸೋನೆ ಪೆ ಸುಹಾಗ ಅನ್ನೋ ಹಾಗೆ, ಅಂದರೆ ಇವರೆಲ್ಲರ ಮಾತಿಗೆ ಒಂದು ರೀತಿ ಮುತ್ತು ಕಟ್ಟೋ ಹಾಗೆ ಒಂದು ಮಾತು ಸತೀಶ್ ಜಾರಕಿಹೊಳಿ ಅವರು ಹೇಳಿರ್ತಕ್ಕಂಥದ್ದು ಬಹಳ ದೂರದೃಷ್ಟಿಯ ಮತ್ತು ಬಹಳ ಮಾರ್ಮಿಕ ಅರ್ಥ ಇರುವಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಅವ್ರು ಹೇಳ್ತಾರೆ, ಈಗಾಗಲೇ 3 ವರ್ಷ ಕಳೆದುಬಿಟ್ಟಿದೆ, ಸಚಿವ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆ ಆಗಬೇಕಾಗಿದೆ ಅನ್ನೋಂಥ ಮಾತನ್ನು ಹೇಳ್ತಿದ್ದಾರೆ. ಜೊತೆಗೆ ರಾಜ್ಯ ಸರ್ಕಾರದಲ್ಲಿ ಅಥವಾ ಕಾಂಗ್ರೆಸ್ ಪಕ್ಷದಲ್ಲಿ ಇರತಕ್ಕಂಥ ಎಲ್ಲ ಸಮಸ್ಯೆಗಳನ್ನು ಕೂಡ ಬಗೆಹರಿಸುವಂತಹ ಅನಿವಾರ್ಯತೆ ಇದೆ. ಹೈಕಮಾಂಡ್ ಈ ಕುರಿತಂತೆ ಸ್ಪಷ್ಟ ತೀರ್ಮಾನವನ್ನು ತೆಗೆದುಕೋಬೇಕು ಅನ್ನುವಂಥ ಮಾತನ್ನು ಹೇಳ್ತಿದ್ದಾರೆ. ಅಂದರೆ ಅದರ ಅರ್ಥ ಅದು ಕೇವಲ ಸಚಿವ ಸಂಪುಟ ಪುನರ್ರಚನೆ ಅಥವಾ ವಿಸ್ತರಣೆ ಅಥವಾ ಕೇವಲ ಈಗ ಯಾರು ಸಚಿವ ಸ್ಥಾನ ಬೇಕು ಅಂತ ಕೇಳ್ತಾ ಇದ್ದಾರೆ ಅವರ ಪರವಾಗಿರ್ತಕ್ಕಂಥ ಮಾತು ಅಷ್ಟೇ ಅಲ್ಲ. ಅದರ ಜೊತೆಗೆ ಸ್ವತಃ ಸತೀಶ್ ಜಾರಕಿಹೊಳಿನೂ ಕೂಡ ಒಂದಷ್ಟು ಟಾರ್ಗೆಟ್ ಇಟ್ಕೊಂಡಿದ್ದಾರೆ. KPCC ಅಧ್ಯಕ್ಷರಾಗಬೇಕು, 2028ರಲ್ಲಿ KPCC ಅಧ್ಯಕ್ಷನಾಗಿ ಕಾಂಗ್ರೆಸ್ ಪಕ್ಷವನ್ನು ಮುನ್ನಡೆಸಬೇಕು ಚುನಾವಣೆಗೆ, ಆ ಮೂಲಕ ಮುಖ್ಯಮಂತ್ರಿ ಸ್ಥಾನದ ಪ್ರಮುಖ ಆಕಾಂಕ್ಷಿಯಾಗಬೇಕು ಅನ್ನುವಂಥ ಒಂದು ಮಾತನ್ನ ಈ ಮಾತಿನ ಮೂಲಕ ಹೇಳ್ತಾ ಇದ್ದಾರೆ. ಹಾಗಾಗಿ ಈಗ ಈ ಬೈ ಎಲೆಕ್ಷನ್ನ ಕತೆ ಮುಗಿಯಿತು. ಇನ್ನೇನಿದ್ರು ಮತ್ತೊಮ್ಮೆ ಕುರ್ಚಿಗಾಗಿ ಕದನ, ಸೀಟಿಗಾಗಿ ಜಗಳ, ಮಂತ್ರಿಗಿರಿಗಾಗಿ ಲಾಬಿ, ಹೈಕಮಾಂಡ್ ಮೇಲೆ ಒತ್ತಡ ಇದೇ ನಡೆಯುತ್ತೆ ಕಾಂಗ್ರೆಸ್ ಪಕ್ಷದಲ್ಲಿ ಅನ್ನುವಂಥ ಮುನ್ಸೂಚನೆಯನ್ನು ಕಾಂಗ್ರೆಸ್ ಶಾಸಕರೇ ಕೊಟ್ಟಿರ್ತಕ್ಕಂಥದ್ದು. ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲವೂ ಸರಿಯಿಲ್ಲ ಮತ್ತು ಯಾರೂ ಸುಮ್ಮನಿಲ್ಲ ಅನ್ನುವಂಥದ್ದು ಮತ್ತೆ ಸಾಬೀತಾಗ್ತಿದೆ. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ಎಕ್ಸ್ಪ್ಲೇನರ್. ಮುಂದಿನ ಮತ್ತೊಂದು ವಿಚಾರದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಫೋಕಸ್ TV.